ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾರೆಲ್ಲ ಅಂದ್ರೂ ಬದುಕಬಹುದು ಅಂತ ನಮ್ಮಪ್ಪ ಹೋದಾಗ್ಲೇ ನಾನು ಅರ್ಥ ಮಾಡ್ಕೊಂಡ್ಬಿಟ್ಟೆ. ನಿನಗೆ ಗೊತ್ತು ನಮ್ಮಪ್ಪ ಅಂದ್ರೆ ನಂಗೆ ಎಷ್ಟಿಷ್ಟ ಅಂತ. ಅವರು ನನ್ನ ಮೊದಲನೇ ಹೀರೋ. ಚೆನ್ನಾಗಿದ್ದಿದ್ ಮನುಷ್ಯ ಇದ್ದಕ್ಕಿದ್ದ ಹಾಗೆ ಒಂದಿನ ಹೋಗ್ಬಿಟ್ರು. ಆಮೇಲೆ ಅವ್ರಿಲ್ದೆ ನಾನು ಹೇಗಿರೋದು ಅಂತ ಕಂಗಾಲಾಗ್ಬಿಟ್ಟೆ. ಪ್ರಪಂಚನೇ ಕತ್ಲಾಗೋಗಿತ್ತು. ಸತ್ತೋಗ್ಬಿಡೋಣ ಅಂತಾನೂ ಅನ್ನಿಸ್ತು. ಹಾಗಂತ ನಾನ್ ಸತ್ತೋಗ್ಬಿಟ್ನಾ? ಇನ್ನೂ ಬದುಕೇ ಇದ್ದೀನಿ ತಾನೆ. ನಾವ್ ಪ್ರೀತಿಸಿದವರು ನಮ್ ಜೊತೆ ಇಲ್ಲ ಅಂದ್ರೆ ಬದುಕೋಕಾಗಲ್ಲ ಅಂತೇನಿಲ್ಲ. ನೆಮ್ಮದಿಯಾಗಿ ಬದುಕೋಕಾಗಲ್ಲ ಅಷ್ಟೇ. ನೆಮ್ಮದಿನೇ ಇಲ್ಲ ಅಂದ್ಮೇಲೆ ಬದುಕೋದು ಒಂದ್ ಜೀವನನ? ನೀನಿಲ್ಲ ಅಂದ್ರೆ ನನಗೆ ಬದುಕೋಕಾಗಲ್ಲ ರಾಧಿಕಾ. ಅಂತ ಪರಿಸ್ಥಿತಿ ಬಂದ್ರೆ ನಾನೇ ಸತ್ತೋಗ್ತೀನಿ. ಈ ರೀತಿ ಅಪಶಕ್ನ ಮಾತಾಡ್ಬೇಡ ಚಿರು. ನೀನ್ ಚೆನ್ನಾಗಿರ್ಬೇಕು ಅಂತಾನೆ ಹೇಳ್ತಿದ್ದೀನಿ. ನೀನಿಲ್ಲ ಅಂದ್ರೆ ನಾನು ಹೇಗ್ ಚೆನ್ನಾಗಿರ್ತೀನಿ? ಆಗುತ್ತೆ, ಆಗಲ್ಲ ಅನ್ನೋದನ್ನ ನಿನ್ ಮನ್ಸನ್ನ ಕಿತ್ತಾಕು. ಅದ್ರ ಬದಲು ನಾನು ಸತ್ತೋಗ್ತೀನಿ. ಚಿರು, ನಾನಿಲ್ಲ ಅಂದ್ರೂ ನೀನ್ ಚೆನ್ನಾಗಿ ಬದುಕಬಹುದು. ನನಗೋಸ್ಕರ ದೇವ್ರು ಕೊಟ್ಟಿರೋ ಜೀವನನ ಯಾಕೆ ಕಳ್ಕೊತೀಯ? ದೇವ್ರು ಕೊಟ್ಟಿರೋ ಜೀವನನ ಕಳ್ಕೋಬಾರ್ದು ಅಂತ ನಾನು ಕೂಗ್ ಹೇಳ್ತಾ ಇದ್ದೀನಿ ರಾಧಿಕಾ. ಹೇಳೋದ್ ಕೇಳು ಚಿರು. ನಾನಿಲ್ಲ ಅಂದ್ರೂ ನೀನ್ ಚೆನ್ನಾಗಿರ್ಬೇಕು, ಚೆನ್ನಾಗಿರ್ತೀಯ. ಆಗಲ್ಲ, ನೀನ್ ಇಲ್ದೆ ನನಗ್ ಬದುಕೋ ಕಷ್ಟ ಆಗುತ್ತೆ. ನನ್ ಮೇಲಿರೋ ಕುರುಡು ಪ್ರೀತಿ ನಿನ್ನ ಹೀಗೆಲ್ಲ ಮಾತಾಡಿಸ್ತಿದೆ. ನಾನಿಲ್ಲ ಅಂದ್ರೆ ನೀನ್ ಚೆನ್ನಾಗಿರ್ತೀಯ ಚಿರು. ಪರಿಸ್ಥಿತಿ ಎಲ್ಲಾನು ಸರಿ ಮಾಡುತ್ತೆ. ನನ್ ಮನಸ್ಥಿತಿ ಸರಿ ಇಲ್ಲ ರಾಧಿಕಾ. ನೀನಿಲ್ಲ ಅಂದ್ರೆ ನನಗ್ ಬದುಕಕ್ಕಾಗಲ್ಲ. ನಾನ್ ಹೇಳ್ತಿರೋದ್ ನಿನಗೆ ಅರ್ಥ ಆಗ್ತಿಲ್ವಾ? ನನ್ನನ್ನ ಸಂಪೂರ್ಣವಾಗಿ ಮರ್ತು ಬಿಡು. ಏಯ್, ನೀನಿಲ್ದೆ ನಂಗೆ ಬದುಕಕ್ಕಾಗಲ್ಲ ಅಂತ ನಾನು ಹೇಳ್ತಾ ಇರೋದು ನಿಂಗೆ ಅರ್ಥ ಆಗ್ತಿಲ್ವಾ? ನನ್ ಲೈಫಿನ ಅಷ್ಟು ಖುಷಿ ನೀನ್ ಮಾತ್ರನೇ. ಹಠ ಮಾಡ್ಬೇಡ ಚಿರು. ನಾನಿಲ್ಲ ಅಂದ್ರೆ ನೀನ್ ಚೆನ್ನಾಗಿರ್ತೀಯ. ನೀನಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ. ಆತರ ಹೇಳ್ಬೇಡ ಅಂತ ಹೇಳ್ತಿಲ್ವಾ? ನಾನ್ ಇರೋದನ್ನೇ ಹೇಳ್ತಾ ಇದ್ದೀನಿ. ಈ